ಫ್ರೆಂಡ್ಸ್ ಬನ್ನಿ, ಇವತ್ತು ಗುರುವಾರ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಏಕಾದಶಿ ಇದೆ. ಏನಪ್ಪ ಅಂದರೆ ನಿನ್ನೆ ಬುಧವಾರ ದೇವ್ರ ಸಾಮಾನೆಲ್ಲ ತೊಳ್ಕೊಳಕ್ಕಾಗಲಿಲ್ಲ. ಅಂಗಡಿ ಹತ್ರ ಹೋದೆ, ಪೂಜೆ ಸಾಮಾನೆಲ್ಲ ತೊಳಿಲಿಲ್ಲ. ಸಾಯಂಕಾಲ ಬಂದು ನಾಳೆ 4 ಗಂಟೆ 3 ಗಂಟೆ ಆಗಿತ್ತು. ಕರೆಂಟ್ ಇರಲಿಲ್ಲ ಅವಾಗ. ಅದಕ್ಕೆ ಸುಮ್ಮನಾಗಿ ಗುರುವಾರ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ಅಮ್ಮ ಎಲ್ಲ ಕಳಿಸ್ಬಿಟ್ಟು ಇವತ್ತು ಲೇಟೇ ಆಯಿತು. ಅದಕ್ಕೆ ಯಾವಾಗಲೂ ಒಂದೇ ಥರ ಮಾಡಲ್ಲ, ಒಂದೊಂದು ಸಲ ಲೇಟು ಆಗುತ್ತೆ. ಒಂದೇ ಸಮಕ್ಕೆ ಮಾಡ್ತೀನಿ ಅಂತಲೇ ಹೇಳಲ್ಲ. ಅದಕ್ಕೆಲ್ಲ ಇವಾಗ ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಈಗ ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ದೇವ್ರ ಸಾಮಾನೆಲ್ಲ ತಗೊಂಡು ಏನು ಮಾಡಿಲ್ಲ. ಅಮ್ಮ ರಾಯರನ್ನ ಮತ್ತು ಸಾಯಿರಾಮನ್ನ ಮಾತ್ರ ಗಂಧ ಇಕ್ಬಿಟ್ಟು ಹೋಗಿದ್ದಾಳೆ. ನಾವಿನ್ನು ಎಲ್ಲವನ್ನು ತೊಳ್ಕೊಬೇಕು. ಅದಕ್ಕೆ ಚಾಪೆ ಹಸಿಟ್ಟಿದ್ದೀನಿ, ಎಲ್ಲ ಈಚೆಗೆ ಇಡೋಣ ಅಂತ ಹೇಳ್ಬಿಟ್ಟು. ಮನೆ ಎಲ್ಲ ಐತಲ್ವ ದೇವ್ರದ್ದು ಎಲ್ಲ ಇಟ್ಬಿಟ್ಟು ಇವಾಗ ತೊಳ್ಕೊಳ್ಳೋಣ ಅಂತ ಈಚೆಗೆ ಗಿಡಕ್ಕೆ ಬಂದೆ ದೇವ್ರ ಮನೆಗೆ. ಹಂಗೆ ನಿಮ್ಮ ಜೊತೆ ಲಾಗು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗೆಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊತೀನಿ. ಎಲ್ಲ ತೊಳೆದ್ಬಿಟ್ಟು ತೊಳೆದೆ. ಇವಾಗೆಲ್ಲ ಏಕಾದಶಿ ಅಲ್ವ, ಎಲ್ಲ ಹೂವು ಮುಡಿಸ್ದೆ. ರಾಯರಿಗೆ ಮಾತ್ರ ಬರೀ ಪತ್ರೆ ಇಲ್ಲ, ತುಳಸಿ, ನಮ್ಮದು ತುಳಸಿ ಇಲ್ಲ. ಅದಕ್ಕೆ ನಾನು ಪತ್ರೆಗಳಿರುತ್ತೆ, ಬರೀ ಪತ್ರೆ ಮುಡಿಸಿದ್ದೀನಿ. ಇವತ್ತೇನು ಪ್ರಸಾದ ಇಲ್ಲ, ಏನು ಮಾಡಲ್ಲ. ಬರೀ ನೀರನ್ನು ಇಟ್ಬಿಟ್ಟು ಪೂಜಿಸ್ತೀನಿ ಅಷ್ಟೇ. ನೀರು ಇಟ್ಬಿಟ್ಟು ದೀಪ ಹಚ್ತೀನಿ. 2 ತುಪ್ಪ ದೀಪ ಹಚ್ಬಿಟ್ಟು ಇನ್ನೊಂದು ಮಂಗಳಾರತಿಗೆ ತುಪ್ಪ ದೀಪ ಹಚ್ತೀನಿ. ಇಷ್ಟೇ ಡೈಲಿ ಹಚ್ಚೋದು. ನನಗೆ ಗಂಧದ ಕಡೆಯಲ್ಲಿ ಏನೂ ಹಚ್ಚಲ್ಲ ನಮ್ಮ ಮನೇಲಿ. ನಾವು ಇದನ್ನೇ ಹಚ್ಚೋದು, ನಮ್ಗೆ ಹೊಗೆ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಹಚ್ಚೋಕೆ ಹೋಗಲ್ಲ. ತುಪ್ಪದ ಬತ್ತಿ ಹಚ್ಬಿಟ್ಟು ಪೂಜೆ ಮಾಡ್ತೀವಿ. ಎಲ್ಲ ಪೂಜೆ ಮಾಡ್ಕೊಂಡೇ ಮಾಡಿದಾಗ, ಯಾಕೆಂದರೆ ನಾನು ಅಂಗಡಿ ಬಾ ಅಂತ ಹೇಳೋರೆ, ಅದಕ್ಕೆ ಬೇಗೆಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಮಾಡಿದೆ. ಇವತ್ತು ತುಪ್ಪ ದೀಪ ಹಚ್ಚಿ ರಂಗೋಲೆ ಬಿಟ್ಟರೆ ತುಂಬ ಒಳ್ಳೆಯದಂತೆ ಏಕಾದಶಿ ದಿವಸ. ಅದಕ್ಕೆ ಹಸುದೆಲ್ಲ ರಂಗೋಲೆ ಬಿಟ್ಟು ನಾನು ದೇವ್ರ ಮುಂದೆಗಡೆ ಬಿಡಬೇಕು, ತುಂಬ ಒಳ್ಳೆಯದು. ಅಕ್ಕಿ ಹಸಿಟ್ಟು ಮಿಲ್ ಮಾಡಿಸ್ಕೊಂಬಂದಿರ್ತೀವಲ್ವ, ಆಗ ಒಂದು ಡಬ್ಬಕ್ಕೆ ಹಾಕಿ ದೇವ್ರ ಮನೇಲಿ ಇಡಿ, ತುಂಬ ಒಳ್ಳೆಯದು. ಎಲ್ಲ ಮಾಡಿಬಿಟ್ಟು ಸಾಯಂಕಾಲ ಮತ್ತೆ ಬಂದೆ. ಸಾಯಂಕಾಲ ಎಲ್ಲ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗಿ ಆಮೇಲೆ ಅಮ್ಮನ ಸ್ಕೂಲಿಂದ ಬಂದಳು. ಆಮೇಲೆ ಸಾಯಂಕಾಲ ಮತ್ತೆ ದೀಪ ಎಲ್ಲ ಹಚ್ಚಿ ಎಲ್ಲ ಮಾಡಿದೆ. ನೆಕ್ಸ್ಟ್ ಶನಿವಾರ ಮತ್ತು ಶುಕ್ರವಾರ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಮುಂದೆ ಅದನ್ನೇ ಕಂಟಿನ್ಯೂ ಮಾಡಿದೆ. ಇವತ್ತು ದೇವರಿಗೆ ಮೊಸರನ್ನ ಮತ್ತು ಹಾಲ್ಕೀರೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಇವತ್ತೆಲ್ಲ ಹೋಗ್ಬೇಕಿತ್ತು ಗಂಗಮ್ಮನ ಮಾಡೋಕ್ಕೆ ಚುಂಚನಗಿರಿಗೆ. ಅದಕ್ಕೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಒಲೆ ಎಲ್ಲ ಸೀಟ್ಬಿಟ್ಟು ಏಕಾದಶಿ ಆದ ಬೆಳಗ್ಗೆ ದ್ವಾದಶಿ ಅಂತಾರೆ. ಅದನ್ನು ಮಠಕ್ಕೆ ಹೋದಕ್ಕೆ ಹೇಳ್ತಾರೆ ಸ್ವಾಮಿಗಳು. ಆವಾಗ ಒಲೆ ಎಲ್ಲ ಇಟ್ಟಿರ್ತೀನಿ ರಾತ್ರಿನೇ. ಮತ್ತೆ ಇನ್ನೊಂದು ಸಲ ಸೀಟ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಕೈ ಮುಗಿದು ಅಡ್ಡ ಬಿದ್ದುಬಿಟ್ಟು ಒಲೆಗೆ ಸ್ಟವ್ಗೆ ಹಾಲೆಲ್ಲ ಕಾಯಕ್ಕಿಟ್ಟು ಅಕ್ಕಿ ಇಟ್ಟೆ ಮೊಸರನ್ನ ಮಾಡೋಣ. ಇವತ್ತು ಶುಕ್ರವಾರ ನಮ್ಮ ಮನೆ ದೇವ್ರುಗಳು ಪಡಲಮ್ಮ ಅಂತ ಐತೆ, ಗ್ರಾಮ ದೇವತೆ. ಅದಕ್ಕೆಲ್ಲ ಜಾಸ್ತಿ ಮೊಸರನ್ನ ತಗೊಂಡೋಗ್ತಾರೆ ಹಸುಗಳು ಇದ್ದಾಗ, ಎಮ್ಮೆ ಇದ್ದಾಗೆಲ್ಲ. ಅದಕ್ಕೇ ನಾನು ಯಾವಾಗಲೂ ಶುಕ್ರವಾರ ಜಾಸ್ತಿ ಮೊಸರನ್ನೇ ಇಡ್ತೀನಿ. ಇವತ್ತು ರಜಾನೂ ಇತ್ತಲ್ವ, ರಂಗೋಲಿ ಎಲ್ಲ ನಿಧಾನಕ್ಕೆ ಬಿಟ್ಟು ಚೆನ್ನಾಗ್ಬಿಟ್ಟೆ. ಇವತ್ತು ಶುಕ್ರವಾರ ರಜೆ ಇತ್ತಲ್ವ, ಅದಕ್ಕೇ ನಿಧಾನಕ್ಕೆಲ್ಲ ಕೆಲಸ ಮಾಡ್ಕೊಂಡು 5:30ಗೆ ಎದ್ದೆ. ಎಲ್ಲ ಕೆಲಸ ಮಾಡಿಬಿಟ್ಟು ಇವತ್ತು ವಾರನೂ ನಮ್ಮದು ದ್ವಾದಶಿ ರಾಯರದ ಪೂಜೆನೂ ಇತ್ತಲ್ವ, ಅವ್ರಿಗೂ ಪ್ರಸಾದ ಎಲ್ಲ ಮಾಡಬೇಕಿತ್ತು. ಆಮೇಲೆಲ್ಲ ಎದ್ದು ನಿಧಾನಕ್ಕೆ ರಂಗೋಲಿ ಬಿಟ್ಟು ಎಲ್ಲ ಮಾಡ್ಕೊಂಡೆ. ಅಮ್ಮನೇನು ಎಬ್ಬರಿಸ್ಲಿಲ್ಲ, ಅವಳು ನಿಧಾನಕ್ಕೆ ಎದ್ದು ಎಲ್ಲ ರೆಡಿ ಎತ್ತಾಕ್ಬಿಟ್ಟು ರಗ್ಗೆಲ್ಲ ಮಡಚಿಟ್ಟು ವಾಶ್ರೂಮ್ಗೆ ಹೋಗಿದ್ಲು. ಆಮೇಲೆ ಅವ್ರ ಅಪ್ಪನೂ ಹೋದ್ರು ಸ್ನಾನ ಎಲ್ಲ ಮಾಡ್ಕೊಂಡು. ನಾವು ಪೂಜೆ ಮಾಡ್ತಿದ್ವಲ್ಲ, ಬೇಗ ಹೋದ್ರು ಅವ್ರ ಪಡೆಗೆ ಅವ್ರ ಕೆಲಸಕ್ಕೆ. ಆಮೇಲೆ ಹೂವು ಎಲ್ಲ ಕಟ್ಕೊಟ್ಟೆ ಅವಳಿಗೆ. ಆಮೇಲೆ ನಾವು ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿ ಅಷ್ಟು ಪ್ರಸಾದ ಎಲ್ಲ ಮಾಡಿದೆ. ಮೊಸರನ್ನ ಹಾಲ್ಕೀರೆ ಎಲ್ಲ ಮಾಡಿದೆ. ಇವತ್ತು ಚುಂಚನಗಿರಿಗೆ ಹೋಗೋಣ ಗಂಗಮ್ಮನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ವರ್ಷ ಗಂಗಮ್ಮನ ಮಾಡ್ತೀನಿ. ಚುಂಚನಗಿರಿ ನಮ್ಮ ಮನೆ ದೇವ್ರ ಹತ್ರನೇ ನೋಡಿ. ಈ ಥರ ಇವತ್ತು ಪಾದದ ರಂಗೋಲಿ ಎಲ್ಲ ಬಿಟ್ಟೆ. ನೆನೆ ಹಸೋದು ಬಿಟ್ಟಿದೆ. ಇವತ್ತು ಪಾದದೆಲ್ಲ ರಂಗೋಲಿ ಬಿಟ್ಟು ಪ್ರಸಾದ ಮಾಡಿಟ್ಟೆ. ಮೊಸರನ್ನ ನಮ್ಮ ಹೆಣ್ಣು ದೇವ್ರಿಗೆ ತುಂಬ ಇಷ್ಟ, ನಮ್ಮ ಮನೆ ದೇವ್ರುಗಳಿಗೆ. ಅವರು ಯಾವಾಗಲೂ ಪಡಲಮ್ಮಂಗೆಲ್ಲ ಜನ ಮಾಡ್ಕೊಂಡು ಹೋಗ್ತಾರೆ, ಹಸು ಎಮ್ಮೆಗಳೆಲ್ಲ ಇದ್ದಾಗ. ಅದಕ್ಕೆ ನಾನು ತಗೊಂಡೋಗಿ ಅಲ್ಲಿ ಹೋಗೋಕ್ಕಾಗಲ್ವಲ್ಲ, ಇಲ್ಲೇ ನನ್ನ ಮನೇಲೇ ಶುಕ್ರವಾರ ಇಲ್ಲೇ ಇಟ್ಬಿಡ್ತೀನಿ ದೇವರಿಗೆ. ನಾವೆಲ್ಲಿರ್ತೀವೋ ಅದೇ ನಮ್ಮ ಮನೆ ಅಂತ ನಾನು ಅವ್ರಿಗೆ ಕೈ ಮುಗಿತೀನಿ. ಅದಕ್ಕೋಸ್ಕರ ನನಗೆ ಯಾಕೋ ಬೇಜಾರಾಯ್ತವತ್ತ, ಮನೇಲೇ ಇಟ್ಬಿಡ್ತೀನಿ. ದೇವರೇ ನಾವೆಲ್ಲಿರ್ತೀವೋ ಅಲ್ಲೇ ದೀಪ ಹಚ್ತೀವಪ್ಪ ಅಂತ ಅಲ್ಲಿ ಇಟ್ಬಿಟ್ಟು ಸರಿ ಅಂದ್ಬಿಟ್ಟು ಅವಳಿಗೂ ಎಲ್ಲ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿಸ್ತಿ. ಇಬ್ಬರು ಪೂಜೆ ಮಾಡ್ದೋ. ನಾನೆಲ್ಲ ಹೂವು ಮುಡಿಸ್ಕೊಂಡೆ ರೆಡಿ ಮಾಡಿಬಿಟ್ಟು ಅವಳನ್ನ
ಪ್ರಸಾದನೂ ಮಾಡಿ ಅವಳೇ ಸ್ನಾನ ಮಾಡ್ಕೊಂಬಂದ್ಲು ಇವತ್ತು. ನಾನು ಮಾಡಿಸ್ಲಿಲ್ಲ, ಶುಕ್ರವಾರ ಅವಳೇ ಮಾಡ್ಕೊಂಬಂದ್ಲು. ನಾನು ಪ್ರಸಾದ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಬರೋ ಅಷ್ಟರಲ್ಲಿ ಅವಳು ಪೂಜೆಗೆಲ್ಲ ರೆಡಿ ಮಾಡಿದೆ. ಆಮೇಲೆ ಅವಳೆಲ್ಲ ಪೂಜೆ ಹಾಡು ಹೇಳ್ಕೊಂಡು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ಕೊಂಡು ಕೂತಿದ್ಲು. ಅವಳು ಜಾಸ್ತಿ ಇರುತ್ತೆ ಪೂಜೆ ಅಂತ ಅವಳನ್ನೇನು ಕರೀಲಿಲ್ಲ. ನಾನೆಲ್ಲ ರೆಡಿ ಮಾಡಿದೆ. ಆಮೇಲೆ ಚುಂಚನಗಿರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಎಳ್ಳೆಲ್ಲ ತಗೊಂಬಂತ ಹೇಳಿದ್ದು. ಎಳ್ಳೆಲ್ಲ ತಗೊಂಬಂದಿದ್ರು. ಆಮೇಲೆ ನಾನು ಇಷ್ಟೆಲ್ಲ ಮಾಡಿ ರೆಡಿ ಮಾಡ್ಕೊಂಡು ಎಲ್ಲನೂ ಆಮೇಲೆ ರೆಡಿ ಮಾಡ್ಕೊಂಡು ಇಬ್ಬರು ಇವತ್ತೇನು ತಿಂಡಿ ಮಾಡೋಕ್ಕೆ ಹೋಗಲಿಲ್ಲ. ಮೊಸರನ್ನ ಹಾಲ್ಕೀರೆನೇ ಮೊಸರೆಲ್ಲ ಜಾಸ್ತಿ ಎಪ್ಪ ಹಾಕಿದೆ ಇತ್ತು. ದೇವ್ರಿಗೂ ಇಟ್ಟಿದ್ನಲ್ವ ಇನ್ನೊಂದು ಸ್ವಲ್ಪನ ಅದೇ ಥರ ಮೊಸರನ್ನೂ ನಮ್ಮ ಮನೆಯವ್ರಿಗೂ ಉಪ್ಪಿನಕಾಯಿ ಮೊಸರನ್ನ ಎಲ್ಲ ಹಾಕಿ ಹಾಲ್ಕೀರೆ ಹಾಕಿ ಎಲ್ಲ ಬಾಕ್ಸಿಗೆ ಕಟ್ತೆ ಅವ್ರಿಗೆ. ಆಮೇಲೆ ನೀವು ಹೋಗೋ ಫೋನ್ ಮಾಡಿ ಬಂದು ಈಸ್ಕೊಂಡು ಹೋಗ್ತೀನಿ ಅಂದರು. ಅವರು ಬರ್ತೀನಿ ಅಂದರು. ಬೇಡ, ಅಂಗಡಿ ಬಾಗ್ಲಾಕ್ಬೇಕಾಯ್ತದೆ, ನಾವಿಬ್ಬರೇ ಹೋಯ್ತೀವಿ ಬಿಡು, ಯಾರು ಬರ್ತಾರಲ್ಲಿ ಅಂತ ಹೇಳ್ಬಿಟ್ಟು ಹೋದು. ನನಗೂ ನಮ್ಮ ಅಕ್ಕವ್ರನ್ನ ಕರೆಯೋಣ ಅಂದ್ಕೊಂಡು ಅವಳಿಗೂ ಸಿಗೋದು ಒಂದು ರಜಾ, ಏನಾರ ಕೆಲಸ ಇರ್ತದೆ ಪಾಪ, ಕೆಲಸ ಮಾಡ್ಕೊಳ್ಳಿ ಅಂತ ನಾವು ಅವ್ರನ್ನೂ ಕರೀಲಿಲ್ಲ. ಇನ್ನೊಂದು ಅಕ್ಕನ ಕರೆದೆ, ಅವಳು ಬರಲಿಲ್ಲ. ಸರಿ, ಇವಳಿಗೂ ರಜಾ ಇರುತ್ತದೆ, ಕೆಲ್ಸಕ್ಕೆ ಹೋಯ್ತಾಳೆ ಅವಳು. ಅದಕ್ಕೆ ಅವಳಿಗೆ ಏನಾರು ರಜೆ ಇದ್ದಾಗ ಕೆಲಸ ಮಾಡ್ಕೊತಾಳಲ್ವ ಅಂತ ಅವಳನ್ನ ಕರೀಲಿಲ್ಲ. ನಾನು ನನ್ನ ಮಗಳಿಬ್ಬರೇ ಹೋಗೋಣ ಅಂತ ಹೋದೋ. ಅಲ್ಲಿ ಯಾರು ತೆಗೆದ್ರು ಬಾಗಿಲು ಇದ್ದಂಗೆ ಬಂದರು ಅಷ್ಟೊತ್ತಿಗೆಲ್ಲ. ನಮ್ಮ ಮನೆಯವ್ರು ಹಂಗೂ ನಾನೇ ಬರ್ತೀನಿ, ಪೂಜೆ ಮಾಡಿಬಿಟ್ಟು ಕರೀರಿ ಅಂದರು. ಬರ್ತೀನಿ ಅಂತ ನಾವು ಬೇಡ ಅಂದು. ಅಂಗಡಿ ಬಾಗಿಲು ಹಾಯ್ಕೊಂಡು ಹೋಗೋದು ಬೇಡ, ಏನೋ ಆದಷ್ಟೇ ಆಗಲಿ ವ್ಯಾಪಾರ, ಹೋಗೋದು ಬೇಡ, ಮಧ್ಯಾಹ್ನ ಹಾಗೆ ಹೋಯ್ತದೆ ಬರೋದು ಬೇಡ ಅಂಥೇಳಿ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ. ನಾವಿಬ್ಬರೇ ಹೋದು. ಚೆನ್ನಾಗಿತ್ತು, ಮಾಡ್ಕೊಂಡು ಬಂದು. ರಜೆ ಇರ್ತದೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜೆ ಇರ್ತದಲ್ವ. ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಇವತ್ತು ಆಗಿನ ಮೇಲೆ ಅಂತ. ಸ್ಕೂಲ್ಗೆ ಹೋಯ್ತಾಳೆ, ಇನ್ನು ಟೆಸ್ಟ್ಗಳು ಬರ್ತವೆ, ರಜೆ ಹಾಕ್ಸ್ಬಾರ್ದಂತ ಇದರಲ್ಲೇ ಮಾಡ್ಕೊಂಬಿಟ್ಟು ಎಲ್ಲನೂ ಹೋಗಿ ಮಾಡ್ಕೊಂಡು ಬಂದು. ಮೊಸರನ್ನ ಅಮ್ಮಗೆ ಉಪ್ಪಿನಕಾಯಿ ಮೊಸರನ್ನ ಎಲ್ಲ ಹಾಕ್ಕೊಟ್ಟೆ. ಹಾಲ್ಕೀರೆಲ್ಲ ಕೊಟ್ಟೆ, ಕುಡಿದ್ಲು. ಮನೇಲಿ ತಿನ್ಕೊಂಡು ಇಬ್ಬರು ಹೋದೋ. ಆಮೇಲೆ ಪೂಜೆ ಎಲ್ಲ ಅಮ್ಮ ಮಾಡೋದನ್ನೇ ವೀಡಿಯೋ ಮಾಡ್ತಾಯಿದ್ಲು. ನಾನು ಏನೇನೋ ಕೆಲಸ ಮಾಡ್ಕೊತಾಯಿದ್ದೆ, ತಮಟ ಎಲ್ಲ ಮಾಡ್ತಾಯಿದ್ದೆ. ಅಕ್ಕಿನೆಲ್ಲ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು 1/4 ಗಂಟೆ ನೆನೆಸ್ದೆ. ಆಮೇಲೆ ಅದನ್ನು ಬಟ್ಟೆ ಮೇಲೆಲ್ಲ ಹಾರಾಕಿ ಇಲ್ಲೆಲ್ಲ ರೆಡಿಯಾಗಿದ್ದಾಳೆ ನೋಡಿ. ಅಮ್ಮ ಹಾಯ್ ಮಾಡ್ತಾಳೆ, ಅವಳದೆಲ್ಲ ಆಯ್ತು. ಇವಾಗ ನಾನು ತಮಟ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. 1/4 ಗಂಟೆ ನೆನೆಸಿದೆ. ಆಮೇಲೆ ಅದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾರಾಕಿಟ್ಟು ಆಮೇಲೆ ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತಮಟ ತೆಳ್ಳಗಾಗಲ್ಲ ಅಕ್ಕಿ ತಮಟ. ಬರೀ ಅಕ್ಕಿ ಬೆಲ್ಲ ಹಾಕೋದಷ್ಟೇ. ನಾವು ನೀರು ಸೋಸ್ಬಿಟ್ಟು ಆವಾಗಲೇ ಮಿಕ್ಸಿಲಿ ಪುಡಿ ಮಾಡಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಬೆಲ್ಲ ಹಾಕಿ ಕಲಿಸ್ದಾಗ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ 1/4 ಗಂಟೆ ನೆನೆಸ್ಬಿಟ್ಟು ಅದನ್ನು ತೊಳೆದು ನೆನೆಸಿದಾಗ ಇದು ಬಟ್ಟೆ ಮೇಲೆ ಹಾರಾಕ್ಬಿಡಿ. ಆಮೇಲೆ ಬೆಲ್ಲನ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದ್ರಲ್ಲಿ ತುರ್ಕೊಂಡೆ ನಾನು ಎಲ್ಲ ಸಪ್ರೇಟಾಗಿ ತೊಗೊಂಡೋಗ್ತೀನಿ. ಬೆಲ್ಲದ ಪುಡಿ, ಅಕ್ಕಿ ಪುಡಿ ಮತ್ತು ಎಳ್ಳು ಪುಡಿ ಎಲ್ಲನೂ ಪುಡಿ ಮಾಡ್ಕೊತೀವಲ್ವ, ಸಪ್ರೇಟಾಗಿ ತಗೊಂಡು ಮನೆಯಲ್ಲೇ ಕಲಿಸ್ಕೊತೀನಿ ಗಂಗಮ್ಮನ ಮಾಡತ್ತ. ಇದು ನಮ್ಮ ಮನೆಯವ್ರಿಗೆ ಮೊಸರನ್ನ ಮತ್ತು ಹಾಲ್ಕೀರೆ ಎಲ್ಲನೂ ಬಾಕ್ಸ್ಗೆ ಹಾಕಿ ಉಪ್ಪಿನಕಾಯಿ ಎಲ್ಲ ಸ್ಪೂನೆಲ್ಲ ರೊಳಕ್ಕೆ ಹಾಕ್ಬಿಡು ಅಂಥೇಳಿ ಮಾಡಿದ್ರು. ಅವರಿಗೆಲ್ಲ ಉಪ್ಪೆಲ್ಲ ಹಾಕಿ ಕಲಿಸ್ಕೊಟ್ಟು ಮಡಗಿದೆ. ಅಮ್ಮನೂ ಊಟ ಮಾಡಿದ್ಲು. ಇವಾಗ ನಾವು ಊಟ ಮಾಡಲು ಉಪವಾಸ ಇದ್ದು. ಆಮೇಲೆ ಪೂಜೆ ಮಾಡುವಾಗ ಕೈ ಮುಗಿಯುವಾಗ ವೀಡಿಯೋ ಮಾಡಿದ್ಲು ಅಮ್ಮ. ಸೀರೆ ಉಟ್ಕೊಂಡಿದ್ಯಮ್ಮ, ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವಿವತ್ತು ಸೀರೆ ಉಟ್ಕೊಂಡಿದ್ದೆ. ಗಂಗಮ್ಮನ ಮಾಡುವಾಗ ಸೀರೆ ಉಟ್ಕೊಂಡಿದ್ದೆ. ನಾನು ಜಾಸ್ತಿ ಚೂಡಿದಾರನೇ ಹಾಕ್ಕೊಳ್ಳೋದು. ನಂಗೆ ಸೀರೆನ ಅಷ್ಟು ಜಾಸ್ತಿ ಉಟ್ಕೊಳಕ್ಕೆ ಬರೋಲ್ಲ. ನನಗೆ ಈ ಥರ ಸೀರೆನೇ ಇಷ್ಟ, ಸಿಂಪಲ್ಲಾಗಿರೋವು ಸೀರೆ ತುಂಬ ಇಷ್ಟ ನನಗೆ. ಜಾಸ್ತಿ ಹೊರಟು ಈ ಥರ ಏನು ನನಗೆ ಇಷ್ಟಪಡಲ್ಲ. ನಾನು ಇದೇ ಥರ ಸೀರೆ ಇಷ್ಟ. ನನಗೆ 500 ರೂಪಾಯಿ ಸೀರೆನೇ ತುಂಬ ಇಷ್ಟ ನನಗೆ. ಬ್ಲೌಸ್ ಇಲ್ಲೇ ಹೊಲ್ಸ್ಕೊಂಡಿದ್ದೆ, ಅದಕ್ಕೆ ಮತ್ತೆ ತೋರಿಸ್ತೀನಿ ಎಲ್ಲಿ ಅಂತ ಹೇಳ್ತಾಯಿದ್ಲು. ಮಾಡೋಕ್ಕೆ ಹೊರಟು. ಆಮೇಲೆ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡೆ. ತಂಬಿಟ್ಟು ಎಲ್ಲನೂ ತಂಬಿಟ್ಟು ಮಾಡೋವಾಗ ಆ ಥರ ಮಾಡ್ಕೊಳ್ಳಿ. 1/4 ಗಂಟೆ ನೆನೆಸ್ಬಿಟ್ಟು ಅದನ್ನ ಪುಡಿ ಮಾಡಿ ಅವಳು ಲಂಗ ಬ್ಲೌಸ್ ಎಲ್ಲ ಇಟ್ಕೊಂಡಿದ್ಲು. ಒಣಗಾಕ್ಬಿಟ್ಟು ಆಮೇಲೆ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿ ಸಣ್ಣ ಜಾರ್ಗೆ ಹಾಕಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಬೆಲ್ಲನ ಪುಡಿನ ಸಪ್ರೇಟಾಗಿ ಇಟ್ಕೊಂಡೆ. ಆಮೇಲೆ ಎಳ್ಳನ್ನು ಪುಡಿ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು 3 ತೊಗೊಂಡೋಗಿ ಅಲ್ಲಿ ಪುಡಿ ಎಲ್ಲನೂ ಇದು ಮಾಡಿದೆ. ಏನಪ್ಪ ಅಂದರೆ ಮಿಕ್ಸ್ ಮಾಡ್ಕೊಂಡು ಸಪ್ರೇಟಾಗಿ ಉಂಡೆ ಕಟ್ಕೊಬೋದು. ನಾವೆಲ್ಲ ಒಂದೇ ಸಲ ಕಟ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಬೆಲ್ಲ ಅಕ್ಕಿ ಎಲ್ಲ ಇಲ್ಲಿಂದನೇ ಕಟ್ಕೊಂಡು ಹೋದರೆ. ಆದರೆ ಅಕ್ಕಿನ ನಾವು ಆ ಥರ ಮಾಡಿದಾಗ ತೆಳ್ಳಗಾಗಲ್ಲ. ನಾವು ಅಕ್ಕಿನ ನೆನೆಸ್ಬಿಟ್ಟು ಬಟ್ಟೆ ಮೇಲೆ ಒಣಗಾಕಿ ಆಮೇಲೆ ಪುಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಮ್ಮ ಲಂಗ ಬ್ಲೌಸ್ ಹಾಕ್ಕೊಂಡ್ಲು. ನಾವು ಸೀರೆ ಉಟ್ಕೊಂಡಿದ್ವಲ್ಲ ಅದಕ್ಕೆ ತೋರಿಸ್ತಾಯಿದ್ದೆ ಅವಳನ್ನ.
ರಜೆ ಇತ್ತಲ್ಲ ಆಡ್ಕೊಂಡಿರ್ತಾಳೆ 3 ದಿವಸ ಚೆನ್ನಾಗಿ. ಆಮೇಲೆ ಹೋದು ಅಲ್ಲಿ ಹೋದರೆ ಎಲ್ಲಿ ಜಾಗನೇ ಇಲ್ಲ, ಮಾಡೋದು ಇದೇ ಇಲ್ಲ. ಬಿಲ್ ಕೊಡತಾನೆ ಒಂತೈತಿ, ಈ ಸಲ ಚೀಟಿ ತಗೊಳ್ಳೋದು ಅದೇ ಒಂತೈತೆ. ನಾವು 2 ಸಲ ಹೋಗಿ ಬಂದು ನಮ್ಮ ಮನೆಯವ್ರಿದ್ರೆ ತರೋರು ಅನ್ಕೊಂಡು. ಆಮೇಲೆ ಬಾಳೆ ಎಲೆ ಗಂಗಮ್ಮನ ಮಾಡೋಕ್ಕೋಗಿ ಮಂಗಮ್ಮ ಆಗಿದ್ದೋ ನಾವು. ಫ್ರೆಂಡ್ಸ್ ಅಲ್ಲಿ ಗಂಗಮ್ಮ ಮಾಡೋಕ್ಕೆ ಹೋದ್ವಾ, ಅಲ್ಲಿ ಏನು ಕೀನ ಇದನ್ನು ಸ್ಲಿಪ್ ಇನ್ನೊಂತ ತಗೋಬೇಕು ಚೀಟಿನ. ಫಸ್ಟೆಲ್ಲ ಇಲ್ಲಿತ್ತು ಮೇಲೇ, ಈಗ ಅಲ್ಲೇ ಕೆಳಗೆ ಹೋಗ್ರಿ ಅಂದಾರೆ. ಅದಕ್ಕೆ ನಾವೇ ನಗಾಡ್ಕೊಂಬತ್ತಿದ್ದೋಗಮ್ಮ ನಾನು ಗಂಗಮ್ಮ ಮಾಡೋಕ್ಕೆ ಹೋಗಿ ಮಂಗಮ್ಮನಾಗಿದ್ದೀವಿ ಅಂತ. ಆಮೇಲೆ ಆಮೇಲೆ ನಾವು ಹೋದ್ಮೇಲೆ ಇನ್ನೂ ಇಬ್ಬರು ಬಂದರು, ಗೇಟ್ ಬೀಗ ತೆಗೆದ್ರು. ಆಮೇಲೆ ಮಾಡ್ಕೊಂಡು ಅವರು ಪಕ್ಕ ಮಾಡ್ತಾಯಿದ್ರು, ಏನು ಭಯ ಆಗಲಿಲ್ಲ. ಅವರು ಇದ್ದರು ನಾವು ಮಾಡೋವರೆಗೂ. ಆಮೇಲೆ ಮಾಡ್ಕೊಂಡು ಅವೆಲ್ಲ ಇಕ್ಬಿಟ್ಟು ಅಲ್ಲಿ ಒಳಗಡೆ ಇನ್ನೊಂದು ಗಂಗಮ್ಮಂದು ವಿಗ್ರಹ ಐತೆ ಕಲ್ಲಲ್ಲಿ, ಅದಕ್ಕೆಲ್ಲ ಪೂಜೆ ಮಾಡ್ಕೊಂಡು ಒಂದು ನಿಧಾನಕ್ಕೆ ಮಾಡ್ತಾಯಿದ್ದೆ. ನಾನಂತೂ ಪೂಜೆ ಅಂತ ವಿಷಯದಲ್ಲೇ ಅವರೆಲ್ಲ ಮಾಡಿದ್ರು, ನಾನಂತೂ ನಿಧಾನಕ್ಕೆ ಮಾಡಿದ್ದೆ. ನೋಡಿ ಜನಗಳು ಏನು ಮಾಡ್ತಾರೆ ಅಂದರೆ ಬಾಳೆ ಎಲೆ ಎಲ್ಲನೂ ಅದರೊಳಗೆ ಬಿಡ್ತಾರೆ. ಮಾಡಿದ ತಟ್ಟೆಗಳು ಎಲ್ಲ ಅದರೊಳಗೇನೆ ಬಿಟ್ಬಿಟ್ರು. ನಾವೇನು ಆ ಥರ ಮಾಡಲಿಲ್ಲಪ್ಪ. ನಾನೇ ಎಲ್ಲ ತೆಗ್ದಾಕ್ತೆ. ಅಲ್ಲಿ ಮಗ್ಲಿಗೆ ಬಂದವನ್ನೆಲ್ಲನೂ ಮಾಡ್ಕೊಂಡಾಮೇಲೆ ಬೇಗ ಬಂದು ಹತ್ಬಿಟ್ಟು ಅವರೆಲ್ಲ ಬಂದರು. ಅಮ್ಮನ ಫಸ್ಟ್ ಕಳಿಸ್ದೆ ಹತ್ಕೊಂಡು ನಡಿ ನೀನಂತ. ಅದಕ್ಕೆ ಅವಳು ನಗ್ತಾಯಿದ್ದ ಹೊರ್ತು ಮೆಟ್ಲ ಅಂತ. ಆಮೇಲೆ ನಾನು ಬಂದೆ ಹಿಂದೆ, ಅವಳನ್ನ ಮುಂದೆ ಬಿಟ್ಬಿಟ್ಟು. ಅವಯ್ಯ ಇನ್ನು ಈ ವಾಚ್ಮೆನ್ ಅಂಕಲ್ ಕೀ ತೆಗ್ದಿರಲಿಲ್ಲ. ಕೀ ಹಾಯ್ಕೊಂಬಿಡ್ತಾರೆ, ಒಳಗೆ ಕಳಿಸ್ಬಿಡ್ತಾರೆ, ಕೀ ಹಾಕ್ತಾರೆ. ಮತ್ತು ನಾವು ಬರಬೇಕಂದ್ರೆ ನಿಂತಿರ್ಬೇಕಲ್ಲಿ. ಆಮೇಲೆ ತೆಗಿತಾರೆ. ಆಮೇಲೆ ತೆಗೆದ್ರು ಅವರು ಬಂದು, ಪಾಪ ಅಣ್ಣ ಬಂದು ತೆಗೆದ್ರು. ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಕೊಂಡು, ಆಮೇಲೆ ಬೇಡಪ್ಪ ಬೈರೂಂಗೆ ಹೋಗ್ಬಿಡೋಣ. ಊಟಕ್ಕೆ ತುಂಬ ಜನ ಇದ್ದರು. ಅದಕ್ಕೆ ಬೈರೂಂಗೆ ಹೋಗಿ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡ್ದೆ. ನಾವೇನು ಹಣ್ಣು ಕಾಯಿ ಎಲ್ಲ ತಗೊಳಲ್ಲ, ಏನು ಒಡೆಯಲ್ಲ ಪಡೆಯಲ್ಲ. ಸುಮ್ಮನೆ ಏನಕ್ಕೆ ಅಂತ ನಾವೇನು ಮಾಡ್ತೀವಿ ಅಂದರೆ ಉಂಡಿಗೆ ಹಾಕ್ಬಿಡ್ತೀವಿ ದುಡ್ಡ. ಕೈ ಮುಗಿದ್ಬಿಟ್ಟು ಸ್ವಾಮಿ ನಮ್ಮಪ್ಪ ಅಂತ ಬರ್ತೀವಿ ಅಷ್ಟೇ. ಇವಾಗ ಮಾಡೋದು ನಾವು ಹಂಗೇನೆ, ಉಂಡಿಗೆ ಹಾಕ್ಬಿಡ್ತೀವಿ ದುಡ್ಡು. ನಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟ ಕೈ ಮುಗಿತೀವಿ. ಅಲ್ಲೇ ಈಚೆ ಮಾಡ್ತಾರೆ, ಏನೂ ಮಾಡಲ್ಲ, ಕ್ಲೀನಾಗಿ ಮಾಡ್ತಾರೆ, ಹಂಗೆಲ್ಲ ಮಾಡ್ತಾರೆ. ಅದಕ್ಕೇ ಹೂವು ಎಲ್ಲ ತಗೊಂಡೋದ್ರು ಎಲ್ಲ ನಮ್ಮವೆಲ್ಲ ಹಾಕಲ್ವಲ್ಲ, ನಾವು ಹೂವು ಎಲ್ಲ ಏನೂ ತಗೊಂಡೋಗಲ್ಲ. ಉಂಡಿಗೆ ಹಾಕ್ಬಿಟ್ಟು ಸ್ವಾಮಿ ನಮ್ಮಪ್ಪ ಬೈರು ಅಂತ. ಆಮೇಲೆ ಮತ್ತೆ ಗಂಗಾಧರೇಶ್ವರಂಗೋದು ಮೇಲೆ ಗಂಗಾಧರೇಶ್ವರಂಗೆ ಕೈ ಮುಕ್ಕೊಂಡು ಏಕ್ಸೋ ಬಂದು ಇಲ್ಲಿಗೆ ಲಾಗ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ಗಂಗಮ್ಮಂದು ಪೂಜೆ ಇದೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.